ನಮಸ್ತೆ ಆತ್ಮೀಯರೇ, ನಾನು ನಿಮ್ಮ ಸತೀಶ್ HR. ಸ್ನೇಹಿತರೆ, ಈಗಾಗಲೇ ಪ್ರಾಥಮಿಕ ಶಾಲಾ ಶಿಕ್ಷಕರು 1ರಿಂದ 5ನೇ ತರಗತಿ ಮತ್ತು ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು 6ರಿಂದ 8ನೇ ತರಗತಿಗೆ ಸಂಬಂಧಪಟ್ಟಂತೆ ಉದ್ಯೋಗದ ನೇಮಕಾತಿಗೆ ಈಗಾಗಲೇ ಚಾಲನೆಯನ್ನು ನೀಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ 1ರಿಂದ 5ನೇ ತರಗತಿಗೆ ಯಾವ ರೀತಿ ಅಂಕಗಳ ಒಂದು ವೆಯ್ಟೇಜನ್ನು ನೀಡಲಾಗಿದೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ಳೋದಕ್ಕೆ ಬಯಸ್ತೇನೆ. ಯಾರೆಲ್ಲ ಇದೇ ಮೊದಲ ಬಾರಿಗೆ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆ ಮಾಡ್ತಿದ್ದೀರಾ, ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸಾಕಷ್ಟು ವಿಡಿಯೋಗಳನ್ನು ವೀಕ್ಷಿಸಿ ತಮ್ಮಲ್ಲಿ ಕೇಳ್ಕೊಳ್ತಾ, ಪ್ರಾಥಮಿಕ ಶಾಲಾ ಶಿಕ್ಷಕರು 1ರಿಂದ 5ನೇ ತರಗತಿ, ಪ್ರಾಥಮಿಕ ಶಿಕ್ಷಣದಲ್ಲಿ ಡಿಪ್ಲೊಮೊ ಅಥವಾ ವಿಶೇಷ ಶಿಕ್ಷಣದಲ್ಲಿ ಡಿಪ್ಲೊಮೊ ಹೊಂದಿರುವ ಅಭ್ಯರ್ಥಿ ಪ್ರಕರಣದಲ್ಲಿ ಈ ಅಭ್ಯರ್ಥಿಯ ಡಿರೈವ್ಡ್ ಪರ್ಸೆಂಟೇಜ್ ಶೇಕಡಾವಾರು ಅಂಕಗಳ ಪ್ರಮಾಣವನ್ನು ಈ ಕೆಳಗಂಡಂತೆ ನಾವು ಲೆಕ್ಕವನ್ನು ಹಾಕುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಡೆದ ಅಂಕಗಳು CET 70%. ಇಲ್ಲಿ ಅಭ್ಯರ್ಥಿಗಳು ಗಮನಿಸಬೇಕು, ಏನು ನೇಮಕಾತಿ ಪ್ರಕ್ರಿಯೆಗೆ ಸಂಬಂಧಪಟ್ಟಂತ ಕಾಮನ್ ಎಂಟ್ರೆನ್ಸ್ ಟೆಸ್ಟನ್ನು ನಡೆಸಲಾಗ್ತಿದೆ, ಅದರಲ್ಲಿ 70% ಅಂಕಗಳನ್ನು ಪರಿಗಣನೆಯನ್ನು ತೆಗೆದುಕೊಳ್ಳಲಾಗುತ್ತೆ ಅಂತಕ್ಕಂಥದ್ದು. ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಪಡೆದ ಅಂಕಗಳು TET ಪತ್ರಿಕೆ 1 ಏನಿದೆ ಅದರಲ್ಲಿ 20% ಅಂಕಗಳನ್ನು ಮಾತ್ರ ಪರಿಗಣಿಸಲಾಗುತ್ತೆ. ಅಂದರೆ 1ರಿಂದ 5ನೇ ತರಗತಿಗೆ ಅರ್ಹಂತ ಅಭ್ಯರ್ಥಿಗಳ ಒಂದು TETಯಲ್ಲಿ ಪಡೆದಂಥ ಒಂದು ಶೇಕಡಾವಾರು ಅಂಕಗಳೇನಿದೆ ಅದರಲ್ಲಿ 20% ತೆಗೆದುಕೊಳ್ಳಲಾಗುತ್ತೆ. PUC ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಪಡೆದ ಅಂಕಗಳು PUCಯಲ್ಲಿ 8% ಅನ್ನು ತೆಗೆದುಕೊಳ್ಳಲಾಗುತ್ತೆ. ಶಿಕ್ಷಕರ ಶಿಕ್ಷಣ ಕೋರ್ಸ್ನಲ್ಲಿ ಪಡೆದ ಅಂಕಗಳು 2%. ಇಲ್ಲಿ ಉದಾಹರಣೆ, ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಡೆದ ಅಂಕಗಳು CETಯಲ್ಲಿ ತಾವು 150ಕ್ಕೆ ಅಥವಾ ಒಂದು 70% ಪಡೆದಿದ್ದೀರಾ ಅಂತೇಳಿದರೆ, ಆ 70%ಅಲ್ಲಿ ಅವರು ವೆಯ್ಟೇಜನ್ನು ತೆಗೆದುಕೊಳ್ತಕ್ಕಂಥದ್ದು 70% ಆದರೆ ಅಲ್ಲಿಗೆ 49%ಅನ್ನು ಕನ್ಸಿಡರನ್ನು ಮಾಡ್ತಾರೆ ಅಂತಕ್ಕಂಥದ್ದು. TETಯಲ್ಲಿ ತಾವು 60%ಅನ್ನು ಪಡೆದಿದ್ರೆ 12%ಅನ್ನು 20%ಕ್ಕೆ ಕನ್ವರ್ಟ್ ಮಾಡಿ ತೆಗೆದುಕೊಳ್ಳಲಾಗುತ್ತೆ. PUCಯಲ್ಲಿ ತಾವು ಏನಾದರೂ ಕೂಡ 80%ಅನ್ನು ತೆಗೆದುಕೊಂಡಿದ್ರೆ ಅಲ್ಲಿ 8% ಅಂದಾಗ 8%ಅನ್ನು ತೆಗೆದುಕೊಳ್ಳಲಾಗುತ್ತೆ. ಇನ್ನು ಶಿಕ್ಷಕರ ಕೋರ್ಸಲ್ಲಿ 2%ಅನ್ನು ತೆಗೆದುಕೊಳ್ಳಲಾಗುತ್ತೆ ಅಂತಕ್ಕಂಥದ್ದು. 50%ಅನ್ನು ತೆಗೆದುಕೊಂಡಿದ್ರೆ ಅಲ್ಲಿ 10% ಅಂಕಗಳನ್ನು ಮಾತ್ರ ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತೆ ಅಂತಕ್ಕಂಥದ್ದು. ಇದು ವೆಯ್ಟೇಜನ್ನು ಮಾಡ್ತಕ್ಕಂಥ ಕ್ರಮ. ಒಟ್ಟಾರೆಯಾಗಿ ಇದನ್ನು ತಾವು ಕ್ಯಾಲ್ಕುಲೇಷನನ್ನು ಹಾಕೋದಾದರೆ ಪಡೆದಂಥ ಅಂಕಗಳ ಒಂದು ಗರಿಷ್ಠ ಶೇಕಡ ಏನಿದೆ ಅದನ್ನು 70%ಗೆ 20%ಗೆ 8%ಗೆ 2%ಗೆ ತಾವು ಮಲ್ಟಿಫಿಕೇಷನನ್ನು ಮಾಡ್ಕೊಂಡ್ರೆ ಇದರ ಒಂದು ಪ್ರಮಾಣ ನಿಮಗೆ ವೆಯ್ಟೇಜು ಸಿಗ್ತಾ ಹೋಗುತ್ತೆ ಅಂತಕ್ಕಂಥದ್ದು. ನಂತರ 4 ವರ್ಷಗಳ ಶಿಕ್ಷಕರ ಶಿಕ್ಷಣ ಪದವಿ ಹೊಂದಿರುವ ಅಭ್ಯರ್ಥಿಯ ಪ್ರಕರಣದಲ್ಲಿ 1ರಿಂದ 5ನೇ ತರಗತಿಗೆ ಏನಾದರೂ ಕೂಡ ಅರ್ಜಿಯನ್ನು ಸಲ್ಲಿಸಿದರೆ ಅವರಿಗೂ ಕೂಡ ಸೇಮ್ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ CETಯಲ್ಲಿ 70%, TETಯಲ್ಲಿ 20%, ಉಳಿದಂತೆ 4 ವರ್ಷದ BA B.Ed BSc B.Ed ಇದರಲ್ಲಿ ಇರ್ತಕ್ಕಂಥ ಒಂದು ಪದವಿಯ ಪಡೆದ ಅಂಕಗಳಲ್ಲಿ 10%ಅನ್ನು ತೆಗೆದುಕೊಳ್ಳಲಾಗುತ್ತೆ ಅಂತಕ್ಕಂಥದ್ದು. ಒಟ್ಟಾರೆಯಾಗಿ ಇದೇ ಮೊದಲ ಬಾರಿಗೆ ಬದಲಾವಣೆಯಿಂದ ಹೊಂದಿರತಕ್ಕಂಥ ಒಂದು ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನು ನಡೆಸ್ತಾ ಇರ್ತಕ್ಕಂಥದ್ದು, ಶಿಕ್ಷಕರ ನೇಮಕಾತಿ ಪರೀಕ್ಷೆಯನ್ನು ಕೂಡ ನಡೆಸ್ತಾ ಇರ್ತಕ್ಕಂಥದ್ದನ್ನು ನಾವು ಇಲ್ಲಿ ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ಒಂದು ಮಾಹಿತಿ ಪ್ರಾಥಮಿಕ ಶಾಲಾ ಶಿಕ್ಷಕರು 1ರಿಂದ 5ನೇ ತರಗತಿವರೆಗೆ ಯಾವ ರೀತಿ ಅವರ ಅಂಕಗಳನ್ನು ಪರಿಗಣಿಸಲಾಗುತ್ತೆ ಅಂತಕ್ಕಂಥ ಒಂದು ಮಾಹಿತಿ ಇದಾಗಿತ್ತು. ಇದೇ ರೀತಿಯ ಸಾಕಷ್ಟು ವಿಡಿಯೋಗಳನ್ನು ಸೃಷ್ಟಿ ಸಿಂಚನದ ಯೂಟ್ಯೂಬ್ ಚಾನಲ್ನಲ್ಲಿ ಮುಂದಿನ ದಿನಗಳಲ್ಲಿ ನೀಡಲಾಗುತ್ತೆ. ಒಂದು ಶಾಲಾ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಸಾಕಷ್ಟು ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚಿಕೊಳ್ಳಿದ್ದೇನೆ. ಹೊಸದಾಗಿ ಈ ಚಾನಲನ್ನು ನೋಡ್ತಿರ್ತಕ್ಕಂಥ ವೀಕ್ಷಕರು ಸಬ್ಸ್ಕ್ರೈಬ್ ಆಗಿ ತಮ್ಮ ಸ್ನೇಹಿತರೊಟ್ಟಿಗೆ ಈ ಚಾನಲನ್ನು ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಎಲ್ಲರೂ ಕೂಡ ಧನ್ಯವಾದಗಳನ್ನ ತಿಳಿಸ್ತೀನಿ. ನಮಸ್ತೆ.